ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಈ ವಿಡಿಯೋದಲ್ಲೊಂದು ಬ್ಯೂಟಿಫುಲ್ ಆಗಿರುವಂಥ ಅಂದರೆ ಹ್ಯಾಂಡಲ್ ಮಾಡಿರೋ ವರ್ಕ್ದು ಬ್ಲೌಸ್ ಡಿಸೈನ್ ತೋರಿಸ್ತಿದ್ದೀನಿ. ನೋಡಿ, ಹ್ಯಾಂಡ್ಸ್ಗೆ ಬಾರ್ಡ್ರ್ ಮೇಲೆ ಮತ್ತು ಬಾಟಮಲ್ಲಿ ಎರಡೂ ಕಡೆ ನಮಗೆ ವರ್ಕ್ ಅನ್ನೋದು ಬರುತ್ತೆ. ಮತ್ತು ಫುಲ್ಲು ಹ್ಯಾಂಡ್ಗೆಲ್ಲ ಬುಟ್ಟ ಬರುತ್ತೆ. ಬ್ಯಾಕಲ್ಲಿ ಬರೋದಾದರೆ ನೆಕ್ಕಿಗೆಲ್ಲ ವರ್ಕ್ ಬಂದು ಸ್ವಲ್ಪ ಜಾಸ್ತಿನೇ ಬುಟ್ಟ ಬಂದಿದ್ದಾವೆ. ನೋಡಿ, ವಿತೌಟ್ ಬಾರ್ಡ್ರ್ ನಾನಿಲ್ಲಿ ಬ್ಯಾಕು ವರ್ಕ್ ಆಗಿರೋದು. ಸೊ ಇದು ನೋಡಿ ಹ್ಯಾಂಡ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ವರ್ಕ್ ಡಿಸೈನ್ನ ಒಂದು ಸಲ ಟ್ರೈ ಮಾಡಿ ನೋಡಿ. ಡಬಲ್ ಬಾರ್ಡ್ರ್ ಬಂದರೆ ಲುಕ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಫ್ರಂಟಿಗೆ ಬರೋದಾದರೆ ನೋಡಿ, ಈ ಥರ ಕಟ್ ವರ್ಕಲ್ಲಿ ಮಾಡಿಸಿ ಇದು ಟ್ಯಾಸಲ್ಸ್ಗೆ ಸ್ಟಿಚ್ ಮಾಡುವಂಥದ್ದು. ಇವೆರಡು ಟ್ಯಾಸಲ್ಸು. ಇದು ಫ್ರಂಟಲ್ಲಿ ಕಟ್ ವರ್ಕ್ ಬಂದರೂ ತುಂಬ ಚೆನ್ನಾಗಿರುತ್ತೆ. ಈ ವರ್ಕ್ ನಿಮ್ಗೆ ಇಷ್ಟ ಆದರೆ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಮಾಡಿಸ್ಕೊಳ್ಳಿ. ಸೊ ಇದನ್ನು ಈಗ ಮಾರ್ಕಿಂಗ್ ಮಾಡಿಕೊಂಡು ಹ್ಯಾಂಡ್ ವರ್ಕ್ ಬ್ಲೌಸ್ನ ಪರ್ಫೆಕ್ಟಾಗಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಿರ, ರಿಂಕಲ್ ಇಲ್ದಿರ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನೆಲ್ಲ ಸ್ಕಿಪ್ ಮಾಡಬೇಕು ಅನ್ನೋ ತನಕ ನೋಡಿ, ತುಂಬಾ ಯೂಸ್ ಆಗುತ್ತೆ. 14.5 ನಂಗೆ ರೆಡಿ ಲೆಂತ್ ಬೇಕಾಗಿರೋದು. 1 ಇಂಚನ್ನ ಆ್ಯಡ್ ಮಾಡಿಕೊಂಡು 15.5 15ವರೆಗೆ ನಾನು ಇಲ್ಲಿ ಮಾರ್ಕ್ನ ಮಾಡ್ತಾಯಿದ್ದೀನಿ. 14ವರೆ ರೆಡಿ ಬೇಕು, 15ವರೆಗೆ ಒಂದು ಮಾರ್ಕ್ನ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ನನಗೆ 2 ಕಾಲು ನೆಕ್ ಬಿಡ್ತು. ನಿಮಗೆ ಬ್ರಾಡ್ ಆದಷ್ಟು ನೆಕ್ ಬಿಡ್ತನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋದು ಕಡಿಮೆ ಆಗುತ್ತೆ. 6 ಇಂಚಿನ ನಾರ್ಮಲ್ ಡೌನಿಂಗ್ ತೊಗೊಳ್ತಾ ಇದ್ದೀನಿ. ಸೊ ಇದು ಎಲ್ರಿಗೂ ಫಿಕ್ಸ್ ಅಲ್ಲ. ನಾವು ಆರ್ಮೋಲ್ ಅವ್ರದ್ದು ಲೂಸಿಂಗ್ ಎಷ್ಟಿದೆ ಅಂತ ಅದನ್ನ ಮೆಷರ್ಮೆಂಟ್ ಮಾಡಿಕೊಂಡು ನಾವು ಇಲ್ಲಿ ಚೇಂಜಸ್ನ ಮಾಡ್ಕೋಬೇಕಾಗತ್ತೆ. 5ವರೆಗೆ ನೀಟಾಗಿ ಇಲ್ಲಿ ಮಾರ್ಕ್ ಮಾಡಿಕೊಂಡೆ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈ ಒಂದು ಶೇಪ್ ತೆಗೆಯೋದಕ್ಕೆ ನಾನು ಇಲ್ಲಿ 1/4 ಇಂಚನ್ನ ತಗೊಳ್ತೀನಿ. ಫಸ್ಟಿಗೆ ನಾನು ವೇಸ್ಟ್ ಮೆಷರ್ಮೆಂಟ್ನ ತಗೊಳ್ತಿದ್ದೀನಿ. ವೇಸ್ಟ್ ಮೆಷರ್ಮೆಂಟ್ ಬಂದು 31 ಇಂಚಸ್ಸು. ಅದನ್ನ ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ಈ ರೀತಿ ಟೇಪ್ನ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಡಿವೈಡೆಡ್ ಬೈ 4 ಬಂದುಬಿಡುತ್ತೆ. ನೋಡಿ, 7/4 ಬರುತ್ತೆ. 7/4ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಒಂದು ಡಾಟಿಗೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ತಾಯಿದ್ದೀನಿ. ಸೊ ಚೆಸ್ಟ್ ಬಂದು 9 ಇಂಚು, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ನು. ನೋಡಿ, ಇಲ್ಲಿ 1/4 ಇಂಚಿನ ತೊಗೊಂಡಿದ್ದೀನಿ. ಇಲ್ಲಿ ಕರೆಕ್ಟಾಗಿ ಮಿಡ್ಲಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಕರ್ವ್ ಸ್ಕೇಲ್ ತೆಗೆದು ಎಲ್ಲಿಗೆ ಸೆಟ್ ಆಗುತ್ತೋ ಆ ಪಾಯಿಂಟ್ ಈ ಪಾಯಿಂಟ್ ಸೇರಬೇಕು. ಈ ರೀತಿ ಸೆಟ್ ಮಾಡ್ಕೊಳ್ತಾ ಮಾರ್ಕಿಂಗ್ನ ಮಾಡ್ಕೋಬೇಕಾಗತ್ತೆ. ಚೆಸ್ಟ್ ಪಾಯಿಂಟು ವೇಸ್ಟ್ ಪಾಯಿಂಟು ಸೇರಿಸ್ತಾ ಒಂದು ಲೈನ್ನ ಡ್ರಾ ಮಾಡ್ತೀನಿ. ನಿಮಗೆ ರಿಂಕಲ್ ಬರ್ತಿದೆ ಅಂದರೆ ಈ ಆರ್ಮೋಲ್ ಶೇಪ್ನ ಡೌನ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ರಿಂಕಲ್ಲು ಬರೋದಿಲ್ಲ. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಆರ್ಮೋಲ್ ನಮಗೆ ಕರೆಕ್ಟಾಗಿ ಬರ್ತಿದೆ ಅಂತ. ಎಕ್ಸೈಟ್ ನನಗೆ 8.25 ಬರ್ತಿದೆ ಆರ್ಮೋಲು. ನನಗೆ ಪರ್ಫೆಕ್ಟಾಗಿ ಆರ್ಮೋಲ್ ನಮಗೆ ಮೆಜರ್ಮೆಂಟ್ ಬ್ಲೌಸಲ್ಲಿ ಕೊಟ್ಟರು ಅಷ್ಟೇ ಬರ್ತಿದೆ. ಸೊ ನೆಕ್ ಡೀಪ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೆಕ್ ಡೀಪ್ನ ಮಾರ್ಕ್ ಮಾಡ್ಕೋಬೇಕಾದ್ರೆ ನಾನು ನೋಡಿ, ಇಲ್ಲಿ ಕ್ಲಾತ್ ನಿಮ್ಗೆ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ. ಫಸ್ಟು ಬಾಟಮಲ್ಲಿ ಎಷ್ಟು ಬೇಕು ಅಂತ ಚೆಕ್ ಮಾಡಿಕೊಂಡು ಅದಕ್ಕಿಂತ 3/4 ಇಂಚಿನ ಎಕ್ಸ್ಟ್ರಾ ಬಿಡಿ. ಪೈಪಿಂಗ್ ಬೇಕಾಗುತ್ತಲ್ಲ, ಸೊ ನೀವು 3/4 ಇಂಚ್ ಎಕ್ಸ್ಟ್ರಾ ಬಿಟ್ಟು ಮೇಲಕ್ಕೆ ಎಲ್ಲ ಡೀಪ್ಗೆ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಕರೆಕ್ಟಾಗಿ ಮಾರ್ಕಿಂಗ್ ಅನ್ನೋದು ಬರುತ್ತೆ. ಮತ್ತು ನೋಡಿ, ಇಲ್ಲಿ ನಮಗೆ 2/4ಇಂದ ಮಾರ್ಕ್ ಮಾಡ್ಕೊಳ್ತೀನಿ. ಅದು 2/4ಇಂದ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಸ್ಟಿಚ್ ಆಗೋಷ್ಟೊತ್ತಿಗೆ ನಮಗೆ 2/2 ಬರುತ್ತೆ. ಸೊ ಹಾಗಾಗಿ ಈ ರೀತಿ ನೆಕ್ ಶೇಪ್ನ ಡ್ರಾ ಮಾಡ್ತೀನಿ. ನೆಕ್ ಶೇಪು ಇಲ್ಲಿ ನಾವು ವರ್ಕ್ ಏನು ಮಾಡಿಸಿರ್ತೀವೋ ಆ ವರ್ಕ್ ಮೇಲೇ ಡಿಪೆಂಡ್ ಆಗಿರುತ್ತೆ. ನಾವಿಲ್ಲಿ ನೆಕ್ ಕಟ್ ಮಾಡಬಾರ್ದು. ಸುಮ್ಮನೆ ನಮ್ಮ ಒಂದು ಕ್ಯಾಲ್ಕುಲೇಷನ್ಗೋಸ್ಕರ ನಾವಿಲ್ಲಿ ನೆಕ್ ಶೇಪ್ನ ಡ್ರಾ ಮಾಡೋದು. ಸೊ ಮಿಡ್ಲಿಗೆಲ್ಲ ಕರೆಕ್ಟಾಗಿ ಬರಲಿ ಅಂತ. ಈಗ ಡಾಟ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಬ್ಯಾಕ್ ಮಾರ್ಕಿಂಗು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ಖಂಡಿತ ಆನ್ಸರ್ ಕೊಡ್ತೀನಿ. ನೋಡಿ, ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ರೆಡಿ ಬರೋಷ್ಟೊತ್ತಿಗೆ ನಮಗೆ ಬಾಟಮ್ಗೆ 1/4 ಇಂಚ್ ಎಕ್ಸ್ಟ್ರಾನೇ ಬರುತ್ತೆ. ಸೊ ಈ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ನೋಡ್ತಿರ್ಬೋದು ನೀವು. ಈ ರೀತಿ ನೀಟಾಗಿ ನಾವೇನು ಮಾರ್ಕಿಂಗ್ ಮಾಡಿದ್ದೀವೋ ಮಾರ್ಕಿಂಗ್ ಮೇಲೇ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಇಷ್ಟು ಬ್ಯಾಕ್ ಪಾರ್ಟು ಕಟ್ಟಿಂಗ್ ಅನ್ನೋದು ಮುಗೀತು. ಈಗ ಫ್ರಂಟ್ ಪಾರ್ಟ್ಗೆ ಆ್ಯಸ್ ಇಟ್ ಈಸು ಈ ರೀತಿ ಹಾಕ್ಕೋಬೇಕಾಗತ್ತೆ. ಈ ರೀತಿ ಹಾಕ್ಕೊಂಡು ಟ್ಯಾಪ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಮಾರ್ಕಿಂಗ್ ಅನ್ನೋದು ಬೀಳುತ್ತೆ. ಸೊ ಆಗ ನೀಟಾಗಿ ಈ ರೀತಿ ಮಾರ್ಕ್ನ ಮಾಡ್ಕೋಬೋದು. ಸುತ್ತು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಉಕ್ಸ್ ಪಟ್ಟಿ ಕಾಜಾ ಪಟ್ಟಿಗೆ ನೀವು 1/4 ಇಂಚು ಎಕ್ಸ್ಟ್ರಾ ಬಿಡಬೇಕಾಗತ್ತೆ. ಈ ರೀತಿ ಟ್ಯಾಪ್ ಮಾಡ್ಕೊಂಡ್ಮೇಲೆ ತೆಗೆದ್ರೆ ನಿಮಗೆ ಮಾರ್ಕಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ನೋಡಿ, ಮಾರ್ಕಿಂಗ್ ಪ್ರಕಾರ ನೀಟಾಗಿ ನಿಮ್ಮ ನೆಕ್ ಡೀಪ್ ಎಷ್ಟು ಬೇಕು, ನೀವು ವರ್ಕ್ ಬ್ಲೌಸಲ್ಲಿ ಎಷ್ಟು ಡೀಪ್ ಇಟ್ಸಿದ್ದೀರಾ ಅಂತಲೂ ಒಂದು ಸಲ ಚೆಕ್ ಮಾಡ್ಕೋಬೇಕಾಗತ್ತೆ.
ಬ್ಯಾಕಲ್ಲಿ ಮತ್ತು ಫ್ರಂಟಲ್ಲಿ. ಸೊ ಅಷ್ಟು ಡೀಪ್ನ ನೀವಿಲ್ಲಿ ತೊಗೋಬೇಕಾಗುತ್ತೆ. ನೀವೇ ನಿಂತು ವರ್ಕ್ ಮಾಡಿಸಿದ್ದೀರಾ, ಕರೆಕ್ಟಾಗಿ ನೀವೇ ಮಾರ್ಕ್ ಮಾಡಿಕೊಟ್ಟಿದ್ದೀರಾ ಅಂದರೆ ನೀವು ಪರ್ಫೆಕ್ಟಾಗಿ ಒಂದೇ ಸಲ ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡು ಹೋಗ್ಬೋದು. ಸೊ ನೀವು ಮಾರ್ಕ್ ಮಾಡದೆ ಅಂಗಡಿಯವರಿಗೆ ಮಾರ್ಕಿಂಗ್ ಕೊಟ್ಟಿದ್ದರೆ ನೀವು ಅದನ್ನು ಚೆಕ್ ಮಾಡಿಕೊಂಡು ನೀವು ಇಲ್ಲಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಅರ್ಥ ಆಯ್ತಲ್ಲ? ನೀವೇ ಮಾರ್ಕ್ ಮಾಡಿಕೊಟ್ರೆ ನೀವೇನು ಮಾರ್ಕ್ ಮಾಡಿಕೊಟ್ಟಿದ್ದೀರಾ ಅದನ್ನು ಲೈನಿಂಗ್ ಮೇಲೆ ಮಾರ್ಕ್ ಮಾಡ್ಕೋಬೋದು. ಸೊ ಅವ್ರಿಗೆ ಅಂಗಡಿಯವ್ರಿಗೆ ಮಾರ್ಕಿಂಗ್ ಮಾಡೋಕ್ಕೆ ಕೊಟ್ಟಿದ್ರೆ ನೀವು ಆವಾಗ ಆ ಮಾರ್ಕಿಂಗ್ ಮೇಲೇ ಡಿಪೆಂಡ್ ಮಾಡಿಕೊಂಡು ನೀವು ಇಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ನೀವು ಮಾರ್ಕಿಂಗ್ನ ಅಲ್ಲಿ ಎಷ್ಟು ಡೀಪ್ ಇದೆ ಅಂತ ಚೆಕ್ ಮಾಡ್ಕೊಂಡು ನೀವಿಲ್ಲಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಇದೆಲ್ಲ ಆ್ಯಸ್ ಇಟ್ ಈಸ್ ನಾನು ಯಾವ ರೀತಿ ಯಾವಾಗಲೂ ಮಾರ್ಕ್ ಮಾಡ್ತೀನೋ ಅದೇ ರೀತಿಯಾಗಿ ಮಾರ್ಕ್ ಮಾಡಿಕೊಂಡೆ. ಇದನ್ನು ನೋಡಿ, ಇಲ್ಲಿ ಕ್ರಾಸಿಗೆ ನಾನು 1 ಇಂಚಿನ ಕ್ರಾಸ್ ಹಾಕಿ ತೊಗೊಂಡಿದ್ದೀನಿ. ಇಷ್ಟಾದಮೇಲೆ ನೋಡಿ, ನೆಕ್ ನಾನು ಹೇಳಿದ್ನಲ್ಲ ಇಂಪಾರ್ಟೆಂಟ್ ಆಗಿರೋದು ನಾನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಒಂದು ಸಲ ನೋಡಿ 1/2 ಇಂಚ್ ಮೇಲೆ ಬಿಡಿ. ನಿಮ್ಗೆ ನೆಕ್ ಎಷ್ಟು ಬರುತ್ತೆ ನೋಡಿ, 8 ಇಂಚ್ ಬರುತ್ತೆ. 8 ಇಂಚ್ ನಿಮಗಿಲ್ಲಿ ಬರಬೇಕಾಗತ್ತೆ. 8 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಒಂದು 1/4 ಇಂಚಷ್ಟು ಇಲ್ಲಿ ಕಡಿಮೆ ಬಂದಿತ್ತು. ಸೊ ಇದನ್ನು ಈ ರೀತಿ ಕಟ್ ಶೇಪಲ್ಲಿ ಕೊಡಬೇಕಾಗತ್ತೆ. ಸೊ ನಮಗೆ ಆ ಒಂದು ವರ್ಕ್ ಬ್ಲೌಸಲ್ಲಿ ಏನಿದೆಯೋ ಅದೇ ಬರುತ್ತೆ. ನಮಗೆ ಇಲ್ಲಿ ಹಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ನಾನು ನಿಮಗೆ ಒಂಥರ ಸ್ಕೆಚ್ ಹಾಕಿ ರಫ್ ಸ್ಕೆಚಲ್ಲಿ ತೋರಿಸ್ತಿದ್ದೀನಿ. ಸೊ ನೆಕ್ಸ್ಟು ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋದು. ಡಾಟಲ್ಲೂ ಅಷ್ಟೇ ಇಂಪಾರ್ಟೆಂಟ್ ಒಂದು ಹೇಳ್ತೀನಿ ನೋಡಿ. ಕೆಲವೊಬ್ಬರು ನನಗೆ ಇನ್ಸ್ಟಾಲ್ಲಿ ಕಮೆಂಟ್ ಮಾಡಿದರು, ಕಪ್ ಶೇಪ್ ಹತ್ರ ನನಗೆ ಶಾರ್ಪಾಗಿ ಬರ್ತಾಯಿದೆ, ನನಗೆ ಶಾರ್ಪಾಗಿ ಬರಬಾರ್ದು, ಯಾವ ರೀತಿ ಮಾರ್ಕ್ ಮಾಡಬೇಕು ತಿಳಿಸ್ಕೊಡಿ ಅಂತ ಒಂದು ಪಿಕ್ ಕಳಿಸಿದ್ರು. ಸೊ ಅವ್ರಿಗೆ ಯೂಸ್ ಆಗುತ್ತೆ. ಹಾಗೆಯೇ ಯಾರಿಗೆಲ್ಲ ಡೌಟ್ ಇದೆಯೋ ಅವ್ರಿಗೆ ಯೂಸ್ ಆಗುತ್ತೆ. ನಿಮಗೆ ಇಲ್ಲಿ ಶಾರ್ಪ್ನೆಸ್ ಬೇಕು ಅಂದರೆ ನೋಡಿ, ಶಾರ್ಪ್ನೆಸ್ ಬೇಕು ಅಂದರೆ ನೀವೇನು ಮಾಡಬೇಕಂದ್ರೆ ಆ ಒಂದು ಲೈನ್ಸ್ ಇದೆಯಲ್ಲ, ಈ ಒಂದು ಡಾಟ್ ಲೆಂತ್ ಅನ್ನೋದನ್ನು ಹತ್ರಕ್ಕೆ ತೊಗೊಂಬರ್ಬೇಕು. ಹತ್ರಕ್ಕೆ ತೊಗೊಂಬಂದ್ರೆ ನಿಮಗೆ ಶಾರ್ಪ್ನೆಸ್ ಅನ್ನೋದು ಬರುತ್ತೆ. ಸ್ವಲ್ಪ ಡಿಸ್ಟೆನ್ಸ್ ನೀವು ಇಟ್ಟರೆ ನಿಮಗೆ ಶಾರ್ಪ್ನೆಸ್ ಬರೋಲ್ಲ, ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಇಷ್ಟೇ ವ್ಯತ್ಯಾಸ. ನಿಮ್ಗೆ ಶಾರ್ಪ್ನೆಸ್ ಬೇಕಂದರೆ ಈ ಡಾಟ್ಸ್ನ ಸ್ವಲ್ಪ ಲೆಂತ್ ತೊಗೊಳ್ಳಿ. ಶಾರ್ಪ್ನೆಸ್ ಕಡಿಮೆ ಬೇಕು, ನಮ್ಗೆ ರೌಂಡ್ ಆಗಬೇಕು ಅನ್ನೋದಾದರೆ, ಶಾರ್ಪಾಗಿ ಬೇಡ ನಮಗೆ ರೌಂಡ್ ಆಗಬೇಕು ಅನ್ನೋದಾದರೆ ಈ ಮೆಥಡ್ನ ಫಾಲೋ ಮಾಡಿ. ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ನಿಮಗೆ. ಸೊ ಇಷ್ಟು ಚೇಂಜಸ್ ಮಾಡ್ಕೊಂಡು ನೋಡಿ, ನಿಮಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇಷ್ಟಾದಮೇಲೆ ಈಗ ಸ್ಲೀವ್ಸ್ನ ಮಾರ್ಕಿಂಗ್ ಮಾಡ್ಕೊಳ್ತೀನಿ. ಸ್ಲೀವ್ಸ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಕ್ಕೆ ನಮಗೆ ಫಸ್ಟು ಆರ್ಮೋಲ್ ಲೂಸ್ ಎಷ್ಟು ಬೇಕು ಅನ್ನೋದು ಮೆಜರ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಮೆಜರ್ ಮಾಡ್ಕೊಳ್ಳಿ. ನೋಡಿ 10 ಕಾಲು ಬರ್ತಿದೆ. ಅದರಲ್ಲಿ 1 ಇಂಚ್ ಮೈನಸ್ ಮಾಡಿ 9 ಕಾಲನ್ನ ತಗೊಳ್ತಾ ಇದ್ದೀನಿ ನಾನು ಇಲ್ಲಿ. ನೋಡಿ, ಫೋಲ್ಡಿಂಗ್ ನೋಡ್ಕೊಳ್ಳಿ. ಈ ಮೆಥಡಲ್ಲೂ ನೀವು ಫೋಲ್ಡ್ನ ಮಾಡ್ಕೋಬೋದು. ಬಾಟಮಲ್ಲಿ ಪೀಸ್ ಕಟ್ಟಬೇಕಾಗಿ ಬರುತ್ತೆ. ಹ್ಯಾಂಡ್ ಲೆಂತ್ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ 12.5, 11.5 ನಂಗೆ ರೆಡಿ ಬೇಕು. ಸೊ ಹಾಗಾಗಿ ನಾನಿಲ್ಲಿ 12.5ನ ತಗೊಳ್ತಾ ಇದ್ದೀನಿ. ಕರೆಕ್ಟಾಗಿ ನೋಡಿ 9:15ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. 9 ಕಾಲಿಗೆ ಒಂದು ಮಾರ್ಕ್. ಆರ್ಮೋಲ್ ಡೌನಿಂಗ್ ತೊಗೊಳ್ತಾ ಇದ್ದೀನಿ ಇಲ್ಲಿ 4 ಇಂಚು. ಸೊ ಆರ್ಮೋಲ್ ಡೌನಿಂಗ್ ತೊಗೊಳ್ಳೋದು ಕೆಲವೊಬ್ಬರಿಗೆ ಡೌಟ್ ಇರುತ್ತೆ. ಆರ್ಮೋಲ್ ಡೌನಿಂಗು ನಿಮ್ಮ ಒಂದು ಬ್ಲೌಸ್ ಮೆಜರ್ಮೆಂಟ್ ಮೇಲೆ ತೊಗೊಳ್ಳಿ. ಇಲ್ಲಾಂದರೆ ಕೆಲವರಿಗೆ ಸ್ಲೀವ್ಸ್ ದಪ್ಪ ಇರುತ್ತೆ, ಅಂಥವ್ರಿಗೆ ನೀವು ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೀವು ಆರ್ಮೋಲ್ ಡೌನಿಂಗ್ನ ತೊಗೋಬೇಕಾಗತ್ತೆ. ಇಷ್ಟ ಆದಮೇಲೆ ಈ ರೀತಿ ಶೇಪ್ನ ಕೊಡಬೇಕಾಗತ್ತೆ. ಈ ರೀತಿ ಶೇಪ್ನ, ಇದು ಬ್ಯಾಕ್ ಶೇಪು, ಇದು ಫ್ರಂಟ್ ಶೇಪು. ನೋಡಿ, ಈ ರೀತಿ ಬ್ಯಾಕ್ ಶೇಪು ಫ್ರಂಟ್ ಶೇಪ್ ಎರಡನ್ನೂ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಹ್ಯಾಂಡ್ ಲೂಸ್ ಮಾರ್ಕ್ ಮಾಡ್ಕೊಳ್ಳಿ. 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಮಾರ್ಕಿಂಗ್ ಮೇಲೇ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಸೊ ಹ್ಯಾಂಡ್ ಮಾರ್ಕ್ ಮಾಡ್ಕೊಳ್ಳೋದು ಕೆಲವರಿಗೆ ತುಂಬ ಡಿಫಿಕಲ್ಟ್ ಅನಿಸುತ್ತೆ. ಸೊ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಬೇಗನೆ ಕಲ್ತ್ಕೋಬೋದು. ಈ ರೀತಿ ನೋಡಿ ಕಟ್ ಮಾಡಿಕೊಂಡ್ರೆ ನಮ್ಗೆ ಪರ್ಫೆಕ್ಟಾಗಿ ಹ್ಯಾಂಡ್ ಅನ್ನೋದು ರೆಡಿ ಆಗುತ್ತೆ. ಇಲ್ಲಿ ನೋಡಿ ಪೀಸ್ ಕಟ್ಟಬೇಕಾಗಿ ಬರುತ್ತಲ್ಲ, ಇಲ್ಲಿ ಕರೆಕ್ಟಾಗಿ ಈ ರೀತಿ ಲೆವೆಲ್ಲಾಗಿ ಕಟ್ ಮಾಡಿಕೊಂಡ್ರೆ ನಮ್ಗೆ ನೀಟಾಗಿ ಪೀಸ್ನ ಕಟ್ಕೋಬೋದು. ನೋಡಿ, ಈ ರೀತಿ ಇಲ್ಲಿ ಫ್ರಂಟ್ ಶೇಪ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಇದು ಫ್ರಂಟ್ ಶೇಪು. ಇಲ್ಲಿ ಪೀಸ್ನ ಕೊಡಬೇಕಾಗತ್ತೆ. ಇಷ್ಟಾದಮೇಲೆ ಈಗ ನಾನು ಶೇಪ್ ಬೆಲ್ಟ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಶೇಪ್ ಬೆಲ್ಟ್ಗೆ ಮಾರ್ಕ್ ಮಾಡ್ಕೋಬೇಕಾದ್ರೆ ಫಸ್ಟು ಲೆಂತ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು 3 ಮುಕ್ಕಾಲು ತಗೊಳ್ತಾ ಇದ್ದೀನಿ. ಫಸ್ಟು ಶೇಪ್ ಬೆಲ್ಟ್ ಫ್ರಂಟಲ್ಲಿ
ಉದ್ದ ನಾನು ವಿಡ್ತ್ ತೊಗೊಳ್ತಾ ಇದ್ದೀನಿ 3.25 ತೊಗೊಳ್ತಾ ಇದ್ದೀನಿ. 3.25 ಇಲ್ಲಿ ಲೆಂತ್ ಫಸ್ಟು ಚೆಕ್ ಮಾಡ್ಕೊಳ್ಳೋಣ. ನೋಡಿ ನಮಗೆ 10.5 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ ಅಂದರೆ ನೀವು 10.50 ನೋಡಿ 10.25 ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. 10.25ಗೆ ಒಂದು ಮಾರ್ಕ್ ಮಾಡಿಕೊಂಡು ಫ್ರಂಟಲ್ಲಿ 3.25 ಸೈಡಲ್ಲಿ 3ನ ತೊಗೊಳ್ತಾ ಇದ್ದೀನಿ. ಈ ರೀತಿ ತಗೊಂಡು ನೀಟಾಗಿ ನೋಡಿ ಇಲ್ಲೂ 3 ತೊಗೊಳ್ತೀನಿ. ಈ ರೀತಿ ಶೇಪ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಈ ರೀತಿ ಶೇಪ್ನ ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಲೈಟಾಗಿ 1/4 ಇಂಚಷ್ಟು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ತೀನಿ ನಾನು. ಇದು ಫ್ರಂಟಿಗೆ ಇಷ್ಟು ಲೈನಿಂಗ್ ಕಟ್ಟಿಂಗ್ ಆಯಿತು. ಸೊ ನಾನು ಬಾಟಮಲ್ಲಿ ಲೈನಿಂಗು ಎಕ್ಸ್ಟ್ರಾ ಕಾರ್ನರ್ ಎಡ್ಜಸ್ ಸಮ ಇಲ್ಲ ಅಂತ ಲೈನ್ ಹಾಕ್ಕೊಂಡಿದ್ನಲ್ಲ ಅದನ್ನು ಕಟ್ ಮಾಡ್ಕೊಂಡಿಲ್ಲ. ಸ್ಟಿಚಿಂಗ್ ಟೈಮಲ್ಲಿ ಕಟ್ ಮಾಡ್ಕೊಳ್ಳೋಣ ಅಂತ. ಈಗ ಈ ಮಾರ್ಕಿಂಗ್ನ ನೀಟಾಗಿ ಮಾಡ್ಕೊಂಡು ಕಟ್ ಮಾಡಿದ್ದಾದಮೇಲೆ ಈಗ ನಾವು ಮೇನ್ ಬ್ಲೌಸ್ದು ನೀಟಾಗಿ ವರ್ಕ್ ಬ್ಲೌಸಸ್ ಮಾತ್ರ ವೆರಿ ಕೇರ್ಫುಲ್ಲಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನಾನು ಪದೇ ಪದೇ ಹೇಳ್ತಿರ್ತೀನಿ, ಯಾಕಂದರೆ ಇದು ನಮಗೆ ಕರೆಕ್ಟಾಗಿ ಎರಡೂ ಸೈಡು ನಮಗೆ ಕರೆಕ್ಟಾಗಿ ಬರಬೇಕು. ಹ್ಯಾಂಡ್ಸು ಮತ್ತು ಬ್ಯಾಕಲ್ಲಿ ಯಾವುದೇ ರೀತಿ ನೆಕ್ ಶೇಪ್ ಚೇಂಜ್ ಆಗಬಾರ್ದು ಅನ್ನೋದಾದರೆ ಪರ್ಫೆಕ್ಟಾಗಿ ನಾವು ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಸೊ ಕೇರ್ಫುಲ್ಲಾಗಿ ಒಂದು ಸಲ ಅಲ್ಲಾಂದರೆ 2 ಸಲ ಯೋಚನೆ ಮಾಡಿ ಕಟ್ ಮಾಡ್ಕೊಳ್ಳಿ. ಬಿಗಿನರ್ಸ್ ಆದರೆ ಅವ್ರಿಗೆ ಪದೇ ಪದೇ ಹೇಳ್ತಾ ಇದ್ದೀನಿ ನಾನು, ತುಂಬಾ ಕೇರ್ಫುಲ್ಲಾಗಿ ವರ್ಕ್ ಬ್ಲೌಸಸ್ನ ಕಟ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನಾರ್ಮಲ್ ಬ್ಲೌಸಸ್ ಇದ್ದರೆ ನಾವು ಹಂಗೂ ಹಿಂಗೂ ಕಟ್ ಮಾಡಿಕೊಂಡ್ರು ಸ್ವಲ್ಪ ಅಡ್ಜಸ್ಟ್ ಆಗಿಬಿಡುತ್ತೆ. ವರ್ಕ್ ಬ್ಲೌಸ್ ಆಗೋಲ್ಲ. ಕರೆಕ್ಟಾಗಿ ಪರ್ಫೆಕ್ಟಾಗಿ ನೋಡಿ ಮೇಲೆ ಫ್ಲವರ್ ಇದ್ದರೆ ನಿಮಗೆ ಆ ವರ್ಕ್ ಅನ್ನೋದು ಬಾಟಮ್ಗೂ ಬಂದಿರಬೇಕು. ನೋಡಿ ಈ ರೀತಿ ಬಾಟಮ್ಗೂ ಬಂದಿದ್ದರೆ ನೋಡಿ ಇಲ್ಲಿ ನಮ್ಗೆ ವೇರಿಯೇಷನ್ ಬಂದಿದೆ. ಹಾಗಾಗಿ ನೀಟಾಗಿ ಈ ರೀತಿ ಸೆಟ್ ಮಾಡ್ಕೋಬೇಕಾಗತ್ತೆ. ಸೆಟ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ನೀವು ಸ್ವಲ್ಪ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ನೀಟಾಗಿ ಸೆಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಒಂದೇ ಸಲ ಫ್ಲೋರ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಕೇರ್ಫುಲ್ಲಾಗಿ ಕಟ್ ಮಾಡ್ಕೊಳ್ಳೋದು ಬೆಸ್ಟು ಅಂತ ನನ್ನ ಅಭಿಪ್ರಾಯ. ಇಲ್ಲೊಂದು ಮಿಷಿನ್ ಮೇಲೆ ಕಟ್ ಮಾಡಿ ನಾನು ಹೇಳ್ತಿರ್ತೀನಿ ನಿಮಗೆ, ಖಂಡಿತ ನೀವು ಈ ರೀತಿ ಕಟ್ ಮಾಡ್ಕೋಬೇಡಿ. ಫ್ಲೋರ್ ಮೇಲೆ ಹಾಕ್ಕೊಂಡು ಎಲ್ಲ ಪೀಸಸ್ನೂ ಅರೇಂಜ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ವರ್ಕ್ ಬ್ಲೌಸಲ್ಲಿ ಒಂದು ಪಾರ್ಟ್ ನಾವು ಕಟ್ ಮಾಡಿದ್ದಾದಮೇಲೆ ಇನ್ನೊಂದು ಪಾರ್ಟ್ ಕಟ್ ಮಾಡಬೇಕಾದ್ರೆ ಸ್ವಲ್ಪ ವೇರಿಯೇಷನ್ ಬರೋ ಚಾನ್ಸಸ್ ಇರುತ್ತೆ, ಬಟ್ಟೆ ಸಾಲದೇ ಇರೋ ಚಾನ್ಸಸ್ ಇರುತ್ತೆ. ನಾವೆಲ್ಲಿ ಹೆಂಗೆ ಸೆಟ್ ಮಾಡ್ಕೋಬೇಕು ಅನ್ನೋದು ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಕೇರ್ಫುಲ್ಲಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಈಗ ಹ್ಯಾಂಡ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈ ರೀತಿ ನೀಟಾಗಿ ಎಕ್ಸ್ಟ್ರಾ ಮಾರ್ಜಿನ್ಗೆ ಎಷ್ಟು ಬೇಕೋ ಅವೆಲ್ಲ ನೋಡಿಕೊಂಡು ನೀಟಾಗಿ ಬಾಟಮಲ್ಲೂ ಪೀಸ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನಾವಿವಾಗ ಈ ಕಡೆ ಎಷ್ಟು ಕಟ್ ಮಾಡ್ಕೋಬೇಕು ಅನ್ನೋದಾದರೆ ನೋಡಿ ಈ ರೀತಿ ಈ ಕಡೆ ಎಷ್ಟು ಅಂತ ನಮ್ಗೆ ಅಂದಾಜು ಬರಲ್ವಲ್ಲ. ಹಾಗಾಗಿ ಇದನ್ನು ನೀಟಾಗಿ ಈ ಥರ ಮಿಡ್ಲಿಗೆ ಫೋಲ್ಡ್ ಮಾಡಿದ್ರೆ ನಮ್ಗೆ ಕರೆಕ್ಟಾಗಿ ಎಲ್ಲಿಗೆ ಅಂತ ಗೊತ್ತಾಗುತ್ತೆ. ಗೊತ್ತಾಯ್ತಲ್ಲ, ಈ ರೀತಿ ಗೊತ್ತಾಗತ್ತಲ್ಲ. ಈಗ ಫೋಲ್ಡ್ ಮಾಡ್ಕೊಳ್ಳಿ ಈ ಕಡೆ. ಈಗ ನಮಗೆ ಗೊತ್ತಾಗುತ್ತೆ ಈ ಸೈಡು ನಾವು ಎಷ್ಟು ಕಟ್ ಮಾಡ್ಕೋಬೇಕು ಅಂತ. ಈಗ ಹ್ಯಾಂಡ್ ಕಟ್ ಮಾಡಿದ್ದು ಆಯಿತು. ಈಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೋಬೇಕಾಗತ್ತೆ. ಫ್ರಂಟ್ ಪಾರ್ಟ್ಗೆ ಈ ರೀತಿ ತಗೊಳ್ಳಿ. ನೀಟಾಗಿ ನೆಕ್ಗೆ ನಾವು ಹಾಕಿರೋ ಲೈನಿಗೆ ಕರೆಕ್ಟಾಗಿ ಲೆವೆಲ್ಲಾಗಿ ಬರಬೇಕು. ಈ ರೀತಿ ಸೆಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸೆಟ್ ಮಾಡಿಕೊಂಡು ನೀವು ಸ್ವಲ್ಪ ಬಟ್ಟೆನ ಎಕ್ಸ್ಟ್ರಾ ಬಿಡಲೇಬೇಕಾಗತ್ತೆ. ಬಿಟ್ಟು ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಅದು ಡೋರಿಗೆ ಬಂದಿರೋ ಟ್ಯಾಸಲು ಮಿಸ್ ಮಾಡಬೇಡಿ, ಎಲ್ಲೂ ಹಾಕಬೇಡಿ. ಅದು ನಮಗೆ ವೆರಿ ಇಂಪಾರ್ಟೆಂಟು. ಅದನ್ನ ಕಟ್ ಮಾಡಿ ಸೈಡ್ಗೆ ಇಟ್ಕೊಳ್ತೀನಿ ನಾನೀಗ. ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಅದನ್ನು ಸೈಡ್ಗೆ ಇಟ್ಕೋಬೇಕಾಗತ್ತೆ. ಟ್ಯಾಸ್ ಅಲ್ಲಿಗೆ ಬೇಕಾಗತ್ತಲ್ಲ, ಸೊ ಹಾಗಾಗಿ ಈಗ ನಾನು ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ ಕ್ಲಾತ್ ಎಲ್ಲ ಉಳಿದಿದೆ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ನಂಗೆ ಕ್ಲಾತ್ ಜಾಸ್ತಿನೇ ಸ್ವಲ್ಪ ಉಳಿತು, ಅಂದರೆ ಬಾರ್ಡ್ರ್ ಜಾಸ್ತಿನೇ ಉಳಿತು. ಯಾಕಂದರೆ ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ನಾವು ಬಾರ್ಡ್ರನ್ನ ಅಟ್ಯಾಚ್ ಮಾಡಿಲ್ಲಲ್ಲ, ಸೊ ಹಾಗಾಗಿ ನಮಗೆ ಬಾರ್ಡ್ರ್ ಅನ್ನೋದು ಸ್ವಲ್ಪ ಜಾಸ್ತಿನೇ ಉಳಿದಿದೆ ಇಲ್ಲಿ. ಇಷ್ಟು ಕಟ್ಟಿಂಗ್ ಪಾರ್ಟು. ನೋಡಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಸ್ಲೀವ್ಸು ಮತ್ತು ಇದು
ಟ್ಯಾಸಲ್ದು ಮತ್ತು ಫ್ರಂಟ್ ಪಾರ್ಟು ಇಷ್ಟು ಕಟ್ಟಿಂಗು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈಗ ಸ್ಟಿಚ್ ಮಾಡೋದು ಯಾವ ರೀತಿ ಅಂತ ನೋಡೋಣ ಬನ್ನಿ. ಸ್ಟಿಚ್ ಮಾಡೋದು ನೋಡೋದಾದರೆ ನೋಡಿ, ಇಲ್ಲಿ ಪೀಸ್ನ ಕೊಡ್ತಿದ್ದೀನಲ್ಲ, ಸೊ ಯಾವ ರೀತಿ ಪೀಸ್ನ ಅಟ್ಯಾಚ್ ಮಾಡ್ತಿದ್ದೀನಿ ಅಂತ ನೋಡಿ. ಬಿಗಿನರ್ಸ್ ಆದರೆ ತುಂಬಾ ಯೂಸ್ಫುಲ್ ಆಗಿರೋದಂಥದ್ದು ಇದು. ಯಾವ ರೀತಿ ಪೀಸ್ನ ಕೊಡಬೇಕು, ಫಿನಿಶಿಂಗ್ ಸಮೇತ ನಮ್ಗೆ ಬರಬೇಕು ಅಂದರೆ ಒಂದೇ ಕಡೆ ಸ್ಟಿಚ್ ನಾವು ಏನು ಅಟ್ಯಾಚ್ ಮಾಡಿರ್ತೀವೋ ಸೊ ಅದೊಂದೇ ಕಡೆ ಬರಬೇಕಂದ್ರೆ ಯಾವ ಮೆಥಡಲ್ಲಿ ನಾವು ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಫಿನಿಶಿಂಗ್ ಬರಬೇಕು ಅಂತಂದರೆ ನಾವೇನು ಮಾಡಬೇಕು, ನಾವು ಸ್ಟಿಚ್ ಮಾಡೋದನ್ನು ಗಮನ ಇಟ್ಟು ನೋಡಿದ್ರೆ ಫಿನಿಶಿಂಗ್ ಖಂಡಿತ ಬರುತ್ತೆ. ಯಾವ ರೀತಿ ಸ್ಟಿಚ್ ಮಾಡ್ತಾಯಿದ್ದೀರಾ ಅಂತ ನೋಡಿದ್ರೆ ಫಿನಿಶಿಂಗ್ ಬರೋದು. ನೋಡಿ, ಇದು ಬಾಟಮ್ಗೆ ಇಟ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಮೇಲೆ ಇಟ್ಕೊಂಡು ಕಟ್ ಮಾಡೋದ್ನಲ್ಲ, ಇದು ಬಾಟಮ್ಗೆ ಇಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಮಗೆ ಆ ಪೀಸ್ ಕಟ್ಟಿರೋದು ಒಂದೇ ಸೈಡ್ ಬರುತ್ತೆ ಮತ್ತು ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ. ನೀವು ವೀಡಿಯೋನ ಸ್ಕಿಪ್ ಮಾಡ್ಕೊಂಡು ಹೋದರೆ ನಾವು ಯಾವ ಮೆಥಡಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನೀವು ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡೋದ್ರಿಂದ ನಾನು ಯೂಸ್ ಮಾಡೋ ಪ್ರತಿಯೊಂದು ಟಿಪ್ಸ್ನೂ ನಿಮಗೆ ಹೇಳ್ತಾ ಇರ್ತೀನಿ. ನೀವು ಅದನ್ನೆಲ್ಲ ಫಾಲೋ ಮಾಡಿದ್ರೆ ಬ್ಲೌಸು ಫಿನಿಶಿಂಗ್ ಜೊತೆಗೆ ಫಿಟ್ಟಿಂಗು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಎದುರು ಬದ್ರು ಬರೋ ಥರ ಫ್ರಂಟ್ ಪಾರ್ಟು ಸೈಡ್ಗೆ ಬರಬೇಕು. ಇದರಲ್ಲಿ ಏನು ಗೊತ್ತಾ, ಪೀಸ್ ನಾವು ಕಟ್ಟಿದ್ರೆ ಆ ಪೀಸ್ ಕಟ್ಟಿರೋದು ಕೂಳೆ ಮೇಲಕ್ಕೆ ಬಂದರೆ, ಎರಡರಲ್ಲೂ ಮೇಲಕ್ಕೆ ಬಂದರೆ ನಮಗೆ ನೀಟಾಗಿ ಅರೇಂಜ್ ಆಗುತ್ತೆ ಅಂತ ಅರ್ಥ. ಇದರಲ್ಲಿ ನಾವು ಬ್ಯಾಕು ಫ್ರಂಟು ನೋಡೋ ಅವಶ್ಯಕತೆ ಇಲ್ಲ. ಈ ರೀತಿ ನೋಡಿ, ಸಿಂಗಲ್ ಫುಟ್ ಯೂಸ್ ಮಾಡ್ದೇ ನೀವು ಹ್ಯಾಂಡ್ ವರ್ಕ್ನ ನೀಟಾಗಿ ಸ್ಟಿಚ್ ಮಾಡ್ಕೋಬೋದು. ಸೊ ಇಲ್ಲಿ ಸಿಂಗಲ್ ಫುಟೂ ಯೂಸ್ ಮಾಡ್ಬೋದು ಬೇಕಾದರೆ. ಸೊ ನಾನು ವಿತೌಟ್ ಸಿಂಗಲ್ ಫುಟು ಈ ರೀತಿ ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಿನಾರೆ ಸ್ಟಿಚ್ ಹಾಕಬೇಕಾಗತ್ತೆ. ಈ ರೀತಿಯಾಗಿ ಈಗ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇಲ್ಲೂ ಕಿನಾರೆ ಸ್ಟಿಚ್ ಹಾಕಬೇಕು. ಈ ಸ್ಟಿಚ್ ಹಾಕ್ಬೇಕಾದ್ರೆ ಮಾತ್ರ ನೀವು ತುಂಬಾ ಕೇರ್ಫುಲ್ಲಾಗಿ ಸ್ಟಿಚ್ನ ಹಾಕಬೇಕಾಗತ್ತೆ. ಯಾಕಂದರೆ ಅಲ್ಲಿ ನಮಗೆ ಚೈನ್ಸ್ ಲೈನ್ ಎಲ್ಲ ಇರುತ್ತಲ್ಲ, ಅವೆಲ್ಲ ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಸಿಂಗಲ್ ಫೂಟ್ ಎಲ್ಲ ಯೂಸ್ ಮಾಡಿ ಮತ್ತು ಅದನ್ನ ರಿಮೂವ್ ಮಾಡಿ ಯಾಕೆ ಅಂತ ಡಬಲ್ ಫೂಟಲ್ಲೇ ಸ್ಟಿಚ್ ಮಾಡ್ತಾ ಇರೋದು. ಸೊ ನಿಮಗೆ ಸಿಂಗಲ್ ಫೂಟು ಸ್ಟಿಚ್ ಮಾಡ್ತೀನಿ ಅಂದರೆ ಖಂಡಿತ ನೀವು ಸಿಂಗಲ್ ಫೂಟಲ್ಲೇ ಸ್ಟಿಚ್ ಮಾಡ್ಬೋದು. ಮತ್ತು ನೀವು ಚೇಂಜ್ ಮಾಡ್ಕೊಳ್ಳೋ ಅಂತ ಟೈಮ್ ಇರಲಿಲ್ಲ ನನಗೆ ಆ್ಯಕ್ಚುಲಿ ಇದು, ಹಾಗಾಗಿ ನಾನು ಅದನ್ನ ಮತ್ತೆ ಚೇಂಜ್ ಮಾಡಿ ಸ್ಟಿಚ್ ಮಾಡೋದು ಟೈಮ್ ತಗೊಳುತ್ತೆ ಅಂತ ನಾನು ಹಾಗೇ ಸ್ಟಿಚ್ ಮಾಡಿದ್ದು. ಸೊ ನಿಮಗೆ ಟೈಮ್ ಇದ್ದರೆ ನೀವು ಸಿಂಗಲ್ ಫೂಟ್ ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ನೋಡಿ, ನೀಟಾಗಿ ಈ ರೀತಿ ರಿಂಕಲ್ ಬರ್ದಂಗೆ ನಾವು ಬಟ್ಟೆನ ಯಾವ ರೀತಿ ಇಟ್ಕೊಂಡು ಸ್ಟಿಚ್ ಹಾಕ್ತಾಯಿದ್ದೀವೋ ಸೇಮ್ ಮೆಥಡಲ್ಲಿ ನೀವು ಬಟ್ಟೆನ ಇಟ್ಕೊಂಡು ಸ್ಟಿಚ್ನ ಹಾಕಬೇಕಾಗತ್ತೆ. ನೋಡಿ, ನೀಟಾಗಿ ಸ್ಲೀವ್ಸ್ ಯಾವುದೇ ರೀತಿ ರಿಂಕಲ್ ಇಲ್ದಿರ ರೆಡಿ ಆಯಿತು. ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಮತ್ತೆ ನಾನು ಕಟ್ ಮಾಡ್ಕೊಳ್ತೀನಿ. ಈಗ ಫ್ರಂಟು ಸುಮಾರಷ್ಟು ಜನಕ್ಕೆ ಫ್ರಂಟು ಸ್ಟಿಚ್ ಮಾಡ್ಕೊಳ್ಳೋದು ತುಂಬಾ ಸಮಸ್ಯೆ ಆಗಿರುತ್ತೆ ಈ ಒಂದು ವರ್ಕ್ ಬ್ಲೌಸಸಲ್ಲಿ. ಸೊ ವರ್ಕ್ ಕಡೆ ಸ್ಟಿಚ್ ಮಾಡಿಬಿಡ್ತಾರೆ, ಇನ್ನೊಂದು ಕಡೆ ಸ್ಟಿಚ್ ಮಾಡ್ಕೋಬೇಕಾದ್ರೆ ಅವ್ರಿಗೆ ಸ್ವಲ್ಪ ಉಲ್ಟಾ ಪಲ್ಟಾ ಆಗಿಬಿಡುತ್ತೆ. ಸೊ ಅವರು ಗಮನ ಇಟ್ಟು ನೋಡಬೇಕಾಗಿರೋದೇನಪ್ಪ ಅಂದರೆ ಯಾವ ರೀತಿ ನಾವು ಪೀಸ್ನ ಹಾಕ್ಕೊಳ್ತೀವಿ ಅನ್ನೋದು ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಈ ರೀತಿ ಎದುರು ಬದ್ರು ಬರೋ ಥರ ಫಸ್ಟಿಗೆ ಇದನ್ನು ಹಾಕ್ಕೋಬೇಕು ಕ್ಲಾತ್ನ. ಆಮೇಲೆ ಒಂದು ಗುಂಡು ಪಿನ್ ಹಾಕಿ ಅದನ್ನ ಫಸ್ಟು ಸೈಡ್ಗೆ ಇಡಬೇಕು. ಈಗ ಫಸ್ಟು ವರ್ಕ್ ನಾವು ವರ್ಕ್ ಏನು ಮಾಡಿಸಿರ್ತೀವೋ ಆ ಪೀಸ್ನ ರೈಟ್ ಸೈಡ್ ಪೀಸ್ನ ಫಸ್ಟಿಗೆ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಅದು ನಾವು ಮಾರ್ಕ್ ಮಾಡಿರುವಂತಹ ಆ ಮಾರ್ಕಿಂಗ್ ಮೇಲೇ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಒಂದು ಸಲ ಉಲ್ಟಾ ಮಾಡಿ ನೋಡಿ, ನಿಮಗೆ ಪರ್ಫೆಕ್ಟಾಗಿ ಬಂದಿಲ್ಲ ಅಂದರೆ ಇನ್ನೊಂದು ಕರೆಕ್ಟಾಗಿ ಈ ಕಡೆ ಉಲ್ಟಾ ತಿರ್ಗಿಸ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ವರ್ಕ್ ಏನು ಮಾಡಿಸಿದ್ದು ಅದ್ರ ಪಕ್ಕದಲ್ಲೇ ಸ್ಟಿಚ್ ಅನ್ನೋದು ಬರುತ್ತೆ. ಈಗ ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಕಟ್ ಮಾರ್ಕ್ಸ್ನ ಇಟ್ಕೊಂಡು ನೋಡಿ, ಡ್ಯಾಸಲ್ಸ್ ಬೇಕಾಗುತ್ತೆ ಸೈಡ್ಗಿಡಿ. ಕಟ್ ಮಾರ್ಕ್ಸ್ನ ಇಟ್ಕೊಂಡು ನೀಟಾಗಿ ಈ ರೀತಿ ಟರ್ನ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ನೀಟಾಗಿ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನೋಡಿ. ಈಗ ಇಲ್ಲಿ ಕಿನಾರೆ ಸ್ಟಿಚ್ನ ಹಾಕಬೇಕಾಗತ್ತೆ. ಕಿನಾರೆ ಸ್ಟಿಚ್ ಯಾಕಪ್ಪ ಹಾಕಬೇಕು ಅಂತಂದರೆ ನಿಮಗೆ ಲೈನಿಂಗ್ ಅನ್ನೋದು ಔಟ್ಸೈಡು ಬರದೆ ನೀಟಾಗಿ ಸ್ಟಿಫಾಗಿ ಕೂತ್ಕೋಬೇಕಂದ್ರೆ ನೀವು ಲೈನಿಂಗಕ್ಕೆ ಕಿನಾರೆ ಸ್ಟಿಚ್ಚು ವೆರಿ ಇಂಪಾರ್ಟೆಂಟು. ಹಾಗೆಯೇ ಈ ಲೈನಿಂಗಿಗೆ ಕಿನಾರೆ ಸ್ಟಿಚ್ ಆದಮೇಲೆ ಈ ವರ್ಕ್ ಪಕ್ಕ ಕಿನಾರೆ ಸ್ಟಿಚ್ಚು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಲೈನಿಂಗ್ ನಮಗೆ ಹೊರಗಡೆ ಬರಬಾರ್ದು ಅನ್ನೋ ಉದ್ದೇಶ ಅಷ್ಟೇ.
ಕೆಲವೊಬ್ಬರು ಹೆವಿ ವರ್ಕ್ ಇದ್ದರೆ ಡೈರೆಕ್ಟಾಗಿ ಹಂಗೆ ಫೋಲ್ಡ್ ಮಾಡಿ ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತಾರೆ, ಹಂಗೂ ಸ್ಟಿಚ್ ಮಾಡ್ಬೋದು. ಸೊ ನಮಗೇನಂದರೆ ಲೈನಿಂಗ್ ಈಚೆ ಬರಬಾರ್ದು, ಕಾಣಬಾರ್ದು ಅನ್ನೋ ಉದ್ದೇಶಕ್ಕೆ ಈ ರೀತಿ ಕಿನಾರಿ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಸ್ಟಿಚ್ನ ಹಾಕ್ಕೊಳ್ಳೋದು. ನೋಡಿ ಈಗ ಒಂದು ಪಾರ್ಟು ಸ್ಟಿಚ್ ಆಯಿತು. ಸೊ ಈಗ ಈ ಪಾರ್ಟ್ನ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ನೋಡಿ. ನಾನು ಈ ಒಂದು ವರ್ಕ್ ಬ್ಲೌಸಲ್ಲಿ ನಾನು ಏನು ನೆಕ್ ಕಟ್ ಮಾಡಿದ್ದೀನೋ ಸೊ ಅದನ್ನಿಟ್ಟು ಆ್ಯಸ್ ಇಟ್ ಈಸ್ ಅದೇ ರೀತಿ ಕಟ್ ಮಾಡ್ಕೊಳ್ತೀನಿ. ಆಗ ನಮಗೆ ನೆಕ್ ಡೀಪ್ ಅನ್ನೋದು ಮತ್ತು ವಿಡ್ತ್ ಅನ್ನೋದು ಕರೆಕ್ಟಾಗಿ ಆ ಪೀಸಿಗೆ ಸರಿಯಾಗಿ ಬರುತ್ತೆ. ಈಗ ಉಲ್ಟಾ ಮಾಡಿಕೊಂಡು ಈ ಒಂದು ಪೈಪಿಂಗ್ನ ಕೊಡ್ತಿದ್ದೀನಿ ನಾನು. ನೋಡಿ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡ್ಕೊಳ್ತೀನಿ. ನಾನು ಆ್ಯಕ್ಚುಲಿ ವಿಸಿಬಲ್ ಪೈಪಿಂಗಿಗೆ ಸ್ಟಿಚ್ ಮಾಡ್ಕೊಂಡಿದ್ದು, ಉಳಿದಿರೋದು ಇಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ ನಾನು. ಉಲ್ಟಾ ಇಟ್ಕೋಬೇಕು. ಉಲ್ಟಾ ಇಟ್ಕೊಂಡು 1/4 ಇಂಚ್ ಮಾರ್ಜಿನ್ಗೆ ನೀಟಾಗಿ ಈ ರೀತಿ ಸ್ಟಿಚ್ನ ಹಾಕಬೇಕಾಗತ್ತೆ. ನೋಡ್ತಿರ್ಬೋದು ನೀವು, ಈ ರೀತಿಯಾಗಿ ಸ್ಟಿಚ್ನ ಹಾಕಬೇಕು. ಈಗ ಟರ್ನಿಂಗ್ಸಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ನೀಟಾಗಿ ಕ್ಲಿಯರಾಗಿ ನಾವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ 1/4 ಇಂಚಿಗೆ ಕರೆಕ್ಟಾಗಿ ಸ್ಟಿಚ್ ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಇರೋ ಕ್ಲಾತ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಇಟ್ಟರೆ ಮತ್ತೆ ಅಗೇನ್ ಈ ರೀತಿಯೇ ನಮಗೆ ಎದುರು ಬದ್ರು ಬರುತ್ತೆ. ಸೊ ಈಗ ನಾನು ಈ ಪೈಪಿಂಗ್ ಪಕ್ಕನೇ ಇನ್ನೊಂದು ಸ್ಟಿಚ್ನ ಹಾಕ್ತಿದ್ದೀನಿ. ನೋಡ್ತಿರ್ಬೋದು ಈ ರೀತಿಯಾಗಿ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡ್ಕೋಬೇಕು. ಕಟ್ ಮಾರ್ಕ್ಸ್ನ ಇಟ್ಕೋಬೇಕಾಗುತ್ತೆ. ನೀವು ಥರ ಕಟ್ ಶೇಪಲ್ಲೂ ಸಹ ಆರಾಮಾಗಿ ನೀವು ಪೈಪಿಂಗ್ನ ಅಟ್ಯಾಚ್ ಮಾಡ್ಬೋದು. ಈಗ ನೀಟಾಗಿ ಪೈಪಿಂಗ್ ಪಕ್ಕನೇ ಸ್ಟಿಚ್ನ ಹಾಕಿ ಈ ಒಂದು ಕಟ್ ಶೇಪ್ನ ನೆಕ್ ಫಿನಿಶಿಂಗ್ನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ. ಈಗ ಸುತ್ತು ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಸೊ ಈ ಒಂದು ಕಟ್ಟಿಂಗಲ್ಲಿ ಮತ್ತು ಸ್ಟಿಚಿಂಗಲ್ಲಿ ನಿಮ್ಗೆ ಯಾವುದೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ಆನ್ಸರ್ನ ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಖಂಡಿತ ನಾನು ಕ್ಲಿಯರ್ ಮಾಡ್ತೀನಿ. ಸೊ ಅದು ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ಹಾಗಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡೋದ್ರಿಂದ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಟ್ಟಿಂಗಲ್ಲಿ ಮತ್ತು ಸ್ಟಿಚಿಂಗಲ್ಲಿ ಖಂಡಿತ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ನೀವು ಚೆನ್ನಾಗಿ ಸ್ಟಿಚಿಂಗ್ನ ಕಲ್ತ್ಕೋಬೋದು ಅಂತಲೇ ಹೇಳ್ತೀನಿ. ನೋಡಿ ಈ ರೀತಿ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೇಕಾಗಿರೋದು ಬಿಗಿನರ್ಸ್ಗೆ ತುಂಬ ಯೂಸ್ ಆಗುತ್ತೆ. ಯಾಕಂದರೆ ಎದುರು ಬದ್ರು ಬರೋ ಥರ ಪೀಸ್ನ ಇಟ್ಕೊಂಡು ಇದನ್ನ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಾಂದರೆ ಒಂದೇ ಸೈಡ್ ಬಿಗಿನರ್ಸ್ ಆದರೆ ಈ ಥರ ಪ್ರಾಬ್ಲಮ್ಸ್ ತುಂಬ ಫೇಸ್ ಮಾಡಬೇಕಾಗತ್ತೆ. ಒಂದೇ ಸೈಡ್ ಬಂದುಬಿಡುತ್ತೆ. ಸೊ ಅದನ್ನು ಮತ್ತೆ ಸ್ಟಿಚ್ಚನ್ನ ರಿಮೂವ್ ಮಾಡಿ ಇನ್ನೊಂದು ಸೈಡು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಸೊ ಒಂದೇ ಸಲ ಸ್ಟಿಚ್ ಮಾಡ್ಕೋಬೇಕು ಅಂದರೆ ನೀವು ಪೀಸಸ್ನ ನೀಟಾಗಿ ಎದುರು ಬದ್ರು ಬರೋ ಥರ ಇಟ್ಕೋಬೇಕು. ಆಮೇಲೆ ನೀವು ಪೀಸಸ್ನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈಗ ಅದನ್ನ ಎಕ್ಸ್ಟ್ರಾ ಕ್ಲಾತೆಲ್ಲ ಕಟ್ ಮಾಡ್ಕೊಳ್ತೀನಿ. ಮತ್ತು ಈಗ ಮೇಯ್ನು ಬ್ಯಾಕ್ ಪಾರ್ಟಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನೆಕ್ ವಿಡ್ತ್ ನಿಮಗೆ ಎಷ್ಟು ಬೇಕು ಅಂತ. ನಾನು ನೆಕ್ ವಿಡ್ತ್ ಇಲ್ಲಿ 2.25 ಅಂದರೆ ನಮಗೆ 4.25 ಬೇಕು. ನೋಡಿ ನಮಗೆ 5.25 ಬರ್ತಾಯಿದೆ. 1 ಇಂಚು ನಮಗೆ ಜಾಸ್ತಿ ಬರ್ತಿದೆ. ಈಗ ಏನು ಮಾಡಬೇಕಪ್ಪ ಅಂದರೆ ನೋಡಿ ನೀಟಾಗಿ ವರ್ಕ್ ಕರೆಕ್ಟಾಗಿ ಬಾಟಮಲ್ಲಿ ಮತ್ತು ಮೇಲೆ ಲೆವೆಲ್ಲಾಗಿ ಬರೋ ಥರ ಈ ರೀತಿ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡಿಕೊಂಡು ನೀಟಾಗಿ ಒಂದು 1/2 ಇಂಚಿಗೆ ಈ ರೀತಿ ಸ್ಟಿಚ್ಚನ್ನ ಹಾಕ್ಕೊಂಡು ಅದನ್ನ ಕವರ್ ಮಾಡ್ಕೋಬೇಕು. ನೆಕ್ ವಿಡ್ತ್ ಏನು ಜಾಸ್ತಿ ಇದೆಯೋ ಅದನ್ನ ಈ ರೀತಿ ಕವರ್ ಮಾಡ್ಕೋಬೇಕಾಗತ್ತೆ. ಈಗ ಈ ರೀತಿ ಸೆಟ್ ಮಾಡ್ಕೋಬೇಕು. ನಿಮಗೆ ಲೈನ್ ಏನಕ್ಕೆ ಹಾಕ್ಕೊಂಡೆ ನಾನು ಅಂತ ಇವಾಗ ಕ್ಲಾರಿಟಿ ಇರುತ್ತೆ. ಸೊ ಆ ಲೈನ್ ನಮಗೆ ಆ ವರ್ಕ್ ಪಕ್ಕ ಕರೆಕ್ಟಾಗಿ ಬರ್ತಿದೆಯಾ ಅನ್ನೋದು ಗಮನಿಸ್ಕೋಬೇಕು. ನೀಟಾಗಿ ಸೆಟ್ ಮಾಡಿಕೊಂಡು ನಾನೊಂದು 5-6 ಗುಂಪಿನ ಹಾಕ್ಕೊಳ್ತೀನಿ ಎಲ್ಲ ಕಡೆಯೂ. ಇದು ಮಿಡ್ಲಿಗೆ ಬಂದಿದೆಯಾ ನೋಡ್ಕೊಳ್ಳಿ. ಮಿಡ್ಲಿಗೆ ಬಂದಿದ್ದಾದಮೇಲೆ ನೀಟಾಗಿ ಈ ರೀತಿ ಸೆಟ್ ಮಾಡ್ಕೋಬೇಕಾಗತ್ತೆ ಪಿನ್ಸ್ನ ಹಾಕ್ಕೊಂಡು. ಅರ್ಥ ಆಯ್ತಲ್ಲ? ಸೊ ಬ್ರೈಟ್ನೆಸ್ ಸ್ವಲ್ಪ ಕಡಿಮೆ ಇರ್ಬೋದು ವಿಡಿಯೋದಲ್ಲಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿಕೊಂಡು ಕರೆಕ್ಟಾಗಿ ವರ್ಕ್ ಏನಿದೆಯೋ ವರ್ಕ್ ಪಕ್ಕನೇ ಈ ರೀತಿ ಸ್ಟಿಚ್ನ ಹಾಕ್ಕೊಳ್ತಾ ಬರಬೇಕಾಗತ್ತೆ. ಸೊ ಇಲ್ಲಿ ಬೀಡ್ಸ್ ಮೇಲೆ ನೀಡ್ಲು ಹೋಗಬಾರ್ದು. ನೀವು ಈ ಒಂದು ಸ್ಟಿಚ್ ಹಾಕ್ಕೋಬೇಕಾದ್ರೆ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ನಿಧಾನವಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಈ ಒಂದು ಕಾರ್ನರ್ಗೆ ಬಂದರೆ ಫೂಟ್ನ ಮೇಲೆ ಎತ್ಕೊಂಡು ಬಟ್ಟೆ ನೀಟಾಗಿ ಈ ರೀತಿಯಾಗಿ ಟರ್ನ್ ಮಾಡ್ಕೊಳ್ಳಿ. ನಿಮಗೆ ಪರ್ಫೆಕ್ಟಾಗಿ ನೆಕ್ ಶೇಪ್ ಅನ್ನೋದು ಬಂದ್ಬಿಡುತ್ತೆ. ನೋಡಿ ಯಾವುದೇ ರೀತಿ ರಿಂಕಲ್ ಇಲ್ದಿರ ನಮ್ಗೆ ಲೈನಿಂಗು ಎಲ್ಲ ಪರ್ಫೆಕ್ಟಾಗಿ ನೆಕ್ ಶೇಪನ್ನು ಬಂದಿದೆ.
ಗುಂಡು ಪಿನ್ಸ್ ಎಲ್ಲ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ರಿಮೂವ್ ಮಾಡಿಕೊಂಡು ನೋಡಿ, ಒಂದು ಎಕ್ಸ್ಟ್ರಾ ಸ್ವಲ್ಪ ಕ್ಲಾತ್ ಬಿಟ್ಟು ಉಳಿದಿದ್ದನ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಈ ರೀತಿ ಕಟ್ ಮಾಡಿಕೊಂಡು ನೀಟಾಗಿ ಕಟ್ ಮಾರ್ಕ್ನ ಇಟ್ಕೋಬೇಕಾಗತ್ತೆ. ನೋಡ್ತಿರ್ಬೋದು ನೀವು, ಈ ರೀತಿ ನೀಟಾಗಿ ಕಟ್ ಮಾರ್ಕ್ಸ್ನ ಇಟ್ಕೋಬೇಕು. ಈಗ ನಾನಿಲ್ಲಿ ಬಾಟಮ್ಗೆ ಪೈಪಿಂಗ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಸೀದಾ ಕಡೆ ತಗೊಳ್ತಾ ಇದ್ದೀನಿ ಈ ರೀತಿ. ನೋಡಿ, ಇಲ್ಲಿ ನಾನು ಎಕ್ಸ್ಟ್ರಾ ಕ್ಲಾತ್ ಸಮ ಇಲ್ಲ ಅಂತ ಹಾಕಿದ್ನಲ್ಲ, ಸೊ ಅದನ್ನ ಕಟ್ ಮಾಡಿರಲಿಲ್ಲ. ಈಗ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಇದನ್ನು ಅಷ್ಟೇ ಈ ರೀತಿ ಕಟ್ ಮಾಡ್ಕೊಂಡು ಒಂದು 1/4 ಇಂಚ್ ಕ್ರಾಸಾಗಿ ಇಲ್ಲಿ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇಲ್ಲಿ ಪೈಪಿಂಗ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೀವು ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀರ, 1/2 ಇಂಚ್ ಬಿಟ್ಟಿದ್ರೆ 1/2 ಇಂಚಿಗೆ ಈ ಒಂದು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳಿ. 1/4 ಇಂಚ್ ಬಿಟ್ಟಿದ್ರೆ 1/4 ಇಂಚಿಗೆ ನೀವು ಅಟ್ಯಾಚ್ ಮಾಡ್ಬೋದು. ಸೊ ನಾನಿಲ್ಲಿ 1/2 ಇಂಚ್ ಬಿಟ್ಟಿದ್ದೆ, ಸೊ 1/2 ಇಂಚಿಗೆ ನಾನಿಲ್ಲಿ ನೀಟಾಗಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಮತ್ತು ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿಕೊಂಡು ಫಸ್ಟ್ ಲೈನಿಂಗಿಗೆ ಒಂದು ಕಿನಾರೆ ಸ್ಟಿಚ್ನ ಹಾಕಬೇಕಾಗತ್ತೆ. ಈ ರೀತಿ ಕಿನಾರೆ ಸ್ಟಿಚ್ ಹಾಕೋದ್ರಿಂದ ನಾನು ಹೇಳಿದ್ನಲ್ಲ, ಲೈನಿಂಗ್ ಅನ್ನೋದು ನಮಗೆ ಹೊರಗಡೆಗೆ ಬರಲ್ಲ, ನೀಟಾಗಿ ಫಿನಿಶಿಂಗು ಬರುತ್ತೆ. ಸೊ ಹಾಗಾಗಿ ಈ ರೀತಿ ನೀಟಾಗಿ ನಾವು ಕಿನಾರೆ ಸ್ಟಿಚ್ನ ಹಾಕಬೇಕಾಗತ್ತೆ. ಈ ರೀತಿ ನೀಟಾಗಿ ಕಿನಾರೆ ಸ್ಟಿಚ್ಚು ಹಾಕ್ಬೋದಾಗುತ್ತೆ. ನೋಡಿ, ಈ ರೀತಿ ಹಾಕಿದ್ಮೇಲೆ ನಾವು ಮತ್ತೆ ಅಗೇನ್ ಅದನ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಓಪನ್ ಮಾಡಿಕೊಂಡು ನಾವಿಲ್ಲಿ ಏನು ಪೈಪಿಂಗ್ ಥ್ರೆಡ್ ಅಟ್ಯಾಚ್ ಮಾಡ್ಕೊಂಡಿದ್ದೀವಲ್ಲ, ಆ ಪೈಪಿಂಗ್ ಥ್ರೆಡ್ ಮೇಲೆ ನೀಟಾಗಿ ಈ ರೀತಿ ಅಟ್ಯಾಚನ್ನ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ನಮಗೆ ನೆಕ್ಕು ಮತ್ತು ಬಾಟಮು ಎರಡೂ ಒಟ್ಟಿಗೆ ಫಿನಿಶಿಂಗ್ ಬಂದ್ಬಿಡುತ್ತೆ. ಸೊ ನಮಗೆ ಯಾವುದೇ ರೀತಿ ವೇಸ್ಟ್ ಹತ್ರ ನಾವು ಪಟ್ಟಿ ಕೊಡೋ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ನಾವಿಲ್ಲಿ ನೆಕ್ಕು ಮತ್ತು ವೇಸ್ಟ್ ಎರಡನ್ನೂ ಒಂದೇ ಸಲ ಫಿನಿಶಿಂಗ್ನ ಮಾಡ್ಕೋಬೋದು. ನೋಡ್ಬೋದು ನೀವು ಎಷ್ಟು ನೀಟಾಗಿ ಫಿನಿಶಿಂಗ್ ಸಮೇತ ರೆಡಿಯಾಗಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನೆಕ್ಕು ಪ್ಲಸ್ ನಮಗೆ ವೇಸ್ಟ್ ಅನ್ನೋದು ಎರಡೂ ನಮಗೆ ನೀಟಾಗಿ ಸೆಟ್ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಪೈಪಿಂಗ್ ಕೊಟ್ಟಿರೋದ್ರಿಂದ. ಸೊ ಈ ರೀತಿ ಸೆಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಸುತ್ತು ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡಲ್ಲ, ಯಾಕಂದರೆ ನಾನು ಇನ್ವಿಸಿಬಲ್ ಶೋಲ್ಡರ್ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನಿಲ್ಲಿ ಸುತ್ತು ಲೈನಿಂಗು ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಅಟ್ಯಾಚ್ ಮಾಡೋದಿಲ್ಲ ನಾನಿಲ್ಲಿ. ಸೊ ಈಗ ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಡಾಟ್ಸ್ನ ಸ್ಟಿಚ್ ಮಾಡೋದು ನಿಮಗೆ ಕಪ್ ಶೇಪು ಯಾವ ರೀತಿ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಮಾರ್ಕಿಂಗ್ ಮಾಡಬೇಕಾದ್ರೆ ಹೇಳಿದ್ದೆ. ಸೊ ನಮಗೆ ಕಪ್ ಶೇಪು ಶಾರ್ಪಾಗಿ ಬರಬೇಕು ಅನ್ನೋದಾದರೆ ನೀವು ಆ ಒಂದು ಡಾಟ್ ಲೆಂತ್ನ ಎಕ್ಸ್ಟ್ರಾ ತೊಗೊಳ್ಳಿ, ಲೆಂತ್ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ನಿಮಗೆ ಕಪ್ ಶೇಪ್ ರೌಂಡಾಗಿ ಬರೋದಾದರೆ ನೀವು ಸ್ವಲ್ಪ ಆ ಒಂದು ಡಾಟ್ ಲೆಂತ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಆಗ ನಿಮಗೆ ರೌಂಡ್ ಶೇಪು ಬರುತ್ತೆ. ಸೊ ಇಷ್ಟೇ ಚೇಂಜಸ್ ಮಾಡ್ಕೋಬೇಕಾಗಿರೋದು. ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಎರಡೂ ಒಂದು ಡಾಟು ಎಲ್ಲ ನೀಟಾಗಿ ಬಂದಿದೆಯಾ, ಪೀಸು ವೇರಿಯೇಷನ್ ಬಂದಿದೆಯಾ ಅಂತ. ಬಂದಿಲ್ಲ ಅಂದರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಡಾಟ್ನ ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ನೀವು ಈ ರೀತಿ ನೀಟಾಗಿ ಶೇಪ್ ಬೆಲ್ಟ್ನ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಸೇರಿಸಿ ನಾವು ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. 1/4 ಇಂಚ್ ಮಾರ್ಜಿನ್ ಬಿಟ್ಟಿದ್ರೆ ನೀವು 1/4 ಇಂಚಿಗೆ ಅಟ್ಯಾಚ್ ಮಾಡ್ಕೊಳ್ಳಿ. ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಇನ್ವಿಸಿಬಲ್ಲು ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡೋದಿದು. ನೀವು ಬೇಕಾದ್ರೆ ವಿಸಿಬಲ್ಲಾಗೂ ಅಟ್ಯಾಚ್ ಮಾಡ್ಕೋಬೋದು. ಸೊ ನಾನು ಯಾವುದು ವಿಸಿಬಲ್ ಅಟ್ಯಾಚ್ ನಾನು ವಿಡಿಯೋದಲ್ಲಿ ಹೇಳ್ಕೊಟ್ಟಿಲ್ಲ. ಸೊ ಬೇಕು ಅಂದರೆ ವಿಸಿಬಲ್ಲು ಅಟ್ಯಾಚ್ ಬೇಕು ಅನ್ನೋರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಸಿಬಲ್ ಅಟ್ಯಾಚ್ದು ನಾನು ಶೇಪ್ ಬೆಲ್ಟ್ನ ಸ್ಟಿಚ್ ಮಾಡ್ತೀನಿ. ಸೊ ನಾನು ವಿಡಿಯೋದಲ್ಲಿ ಯಾವುದ್ರಲ್ಲೂ ನಾನು ವಿಸಿಬಲ್ ಅಂದರೆ ಕೂಳೆ ಬರೋ ಥರ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡಿಲ್ಲ. ಸೊ ನಿಮಗೆ ಬೇಕು ಆ ರೀತಿನ ಅಟ್ಯಾಚ್ ಮಾಡಿ ತೋರಿಸಿ ಅನ್ನೋದಾದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಆ ರೀತಿಯಾಗೂ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ. ಈ ರೀತಿ ನೋಡಿ, ನೀಟಾಗಿ ಆ ಕ್ಲಾತ್ ಒಳಗಡೆ ಏನಿದೆಯೋ ಅದನ್ನ ನೀಟಾಗಿ ಈ ರೀತಿ ತಗೊಂಡು ನೀಟಾಗಿ ಡಾಟ್ನ ಈ ರೀತಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಕೈಯಲ್ಲೇ ನಾವು ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ನೀಟಾಗಿ ಬಟ್ಟೆ ಫಿನಿಶಿಂಗ್ ಅನ್ನೋದು ಬರುತ್ತೆ. ಒಂದು ಸಲ ನೋಡಿಕೊಂಡು ಈಗ ಫ್ರಂಟಲ್ಲಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಲೆಂತ್ ಆಯಿತು ಅನ್ನೋದಾದರೆ ಒಂದು ಚೂರಷ್ಟು ಡಾಟ್ ಹತ್ರ ನಾವು ಈ ರೀತಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಡಾಟ್ ಹತ್ರ ಈ ರೀತಿ ಸ್ಟಿಚ್ ಮಾಡಿದ್ದಾದಮೇಲೆ ಈಗ ನಾವು ಉಕ್ಪಟ್ಟಿ ಮತ್ತು ಐಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋಣ. ಉಕ್ಪಟ್ಟಿ ಮತ್ತು ಕಾಜಾಪಟ್ಟಿನ ನಿಮಗೆ ಎಷ್ಟು ವಿಡ್ತ್ ಬೇಕೋ ಅಷ್ಟು ತಗೊಳ್ಳಿ. ನಾನಿಲ್ಲಿ ತೊಗೊಳ್ತಾ ಇದ್ದೀನಿ 3.5 ಇಂಚು ವಿಡ್ತಲ್ಲಿ ತೊಗೊಂಡು ಅದನ್ನ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ.
ಡಬಲ್ ಫೋಲ್ಡ್ ಮಾಡಿ ಈ ರೀತಿ ಕಾಜಾ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು ಈ ರೀತಿ. ನಮಗೆ ಮೇಲೆ ಮತ್ತು ಕೆಳಗಡೆ ಎರಡೂ ಕಡೆ ಫೋಲ್ಡಿಂಗ್ ಬೇಕಾಗಿರುತ್ತೆ. ಸೊ ಹಾಗಾಗಿ ನಾವು ಒಂಚೂರು ಲೆಂತಾಗಿ ತೊಗೋಬೇಕಾಗತ್ತೆ. ಎಕ್ಸ್ಟ್ರಾ ಅನ್ಸಿದ್ರೆ ನೀವು ಬೇಕಾದ್ರೆ ಕಟ್ ಮಾಡ್ಕೋಬೋದು. ಸೊ ಒಂದು ಸ್ವಲ್ಪ ಲೆಂತಿಯಾಗಿ ತೊಗೊಳ್ಳೋದು ಬೆಸ್ಟು. ಈ ದಾರ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈಗ ಹುಕ್ ಪಟ್ಟಿಗೆ ಲೈನಿಂಗ್ ಕ್ಲಾತ್ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. ಈ ರೀತಿ ತೊಗೊಂಡು ಅದನ್ನ ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡು, ಇದು ಅಷ್ಟೇ ಒಂದು 2 ಇಂಚಸ್ ಅಷ್ಟು ವಿಡ್ತಲ್ಲಿ ತೊಗೊಂಡಿದ್ದೀನಿ. ಲೆಂತ್ ನೀವು ನೋಡಿಕೊಂಡು ತಗೊಳ್ಳಿ. ನೋಡಿ, ಈ ರೀತಿ ಮೇಲೆ ಇಟ್ಟು ಫಸ್ಟು ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಕಿನಾರ ಸ್ಟಿಚ್ ಒಂದು ಹಾಕಿ ಬಾಟಮಲ್ಲಿ ಮತ್ತು ಮೇಲೆ ಎರಡೂ ಕಡೆ ನಾವು ಫೋಲ್ಡಿಂಗ್ನ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಅನಿಸಿದ್ರೆ ಕ್ಲಾತ್ನ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಂಡು ನೀಟಾಗಿ ಈ ರೀತಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಎರಡೂ ಪಾರ್ಟ್ ನಮಗೆ ಫ್ರಂಟ್ ಪಾರ್ಟ್ ಅನ್ನೋದು ರೆಡಿ ಆಯಿತು. ಈಗ ಬ್ಯಾಕಲ್ಲಿ ಇನ್ವಿಸಿಬಲ್ ನಾವು ಶೋಲ್ಡ್ರ್ ಕೊಡಬೇಕಂದ್ರೆ ಈ ರೀತಿ ಫಸ್ಟ್ ಓಪನ್ ಮಾಡ್ಕೊಳ್ಳಿ ಲೈನಿಂಗು ಮೇನ್ ಫ್ಯಾಬ್ರಿಕ್ನ. ನೋಡಿ, ಈ ಮೇನ್ ಫ್ಯಾಬ್ರಿಕ್ ಮೇಲೆ ನಾವು ಫ್ರಂಟ್ ಏನು ಸ್ಟಿಚ್ ಮಾಡಿರ್ತೀವೋ ಅದನ್ನ ನೀಟಾಗಿ ಇಟ್ಟು ಈ ರೀತಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಇದನ್ನ ಫೋಲ್ಡ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಮತ್ತೊಂದು ಸ್ಟಿಚ್ನ ಈ ರೀತಿ ಹಾಕ್ಕೊಳ್ಳಿ. ಆಯ್ತಲ್ಲ, ಇಷ್ಟಾದರೆ ನಮಗೆ ಆಯಿತು. ಈಗ ನೋಡಿ, ಇದನ್ನ ಈ ರೀತಿ ಇಟ್ಟು ಒಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ 1/2 ಇಂಚ್ ಮಾರ್ಜಿನ್ಗೆ. ಇದನ್ನ ಫೋಲ್ಡ್ ಮಾಡ್ಕೊಳ್ಳಿ. ಉಲ್ಟಾ ಮಾಡ್ಕೊಳ್ತೀನಿ ನಾನಿಲ್ಲಿ, ಯಾಕಂದರೆ ನಮಗೆ ಸ್ಟಿಚ್ ಅನ್ನೋದು ನೀಟಾಗಿ ಮೇಲೆ ಕೆಳಗಡೆ ಬರಬೇಕಲ್ಲ. ಸೊ ಹಾಗಾಗಿ ಈ ರೀತಿ ಉಲ್ಟಾ ಮಾಡಿ ಎಕ್ಸ್ಟ್ರಾ ಇರೋ ಕ್ಲಾತ್ನ ಕಟ್ ಮಾಡ್ಕೊಂಡ್ಮೇಲೆ ನಿಮಗೆ ಓಪನ್ ಮಾಡಿ ನೋಡಿದ್ರೆ ಶೋಲ್ಡರ್ ಎಷ್ಟು ನೀಟಾಗಿ ನೋಡಿ ಫಿನಿಶಿಂಗ್ ಸಮೇತ ರೆಡಿ ಆಗುತ್ತೆ. ನೋಡಿ, ಈ ರೀತಿ ಯಾವುದೇ ರೀತಿ ಕೂಳೆ ಇರಲ್ಲ, ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಇದ್ರ ಮೇಲೆ ಕಿನಾರ ಸ್ಟಿಚ್ನ ಹಾಕ್ತೀನಿ ಮೇನ್ ಕ್ಲಾತ್ ಮೇಲೆ. ಈ ಕಿನಾರ ಸ್ಟಿಚ್ ಹಾಕ್ಬೇಕಾದ್ರೆ ಹುಷಾರಾಗಿ ಹಾಕಿ. ನೀಡ್ಲು ಆ ಚೈನ್ಸ್ ಲೈನ್ ಮೇಲೆಲ್ಲ ಹೋದ್ಮೇಲೆ ನೀಡ್ಲು ಮುರಿದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಕೇರ್ಫುಲ್ಲಾಗಿ ಸ್ಟಿಚ್ನ ಹಾಕಬೇಕಾಗತ್ತೆ. ನೋಡಿ, ಈ ರೀತಿ ನೀಟಾಗಿ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದನ್ನು ಥ್ರೆಡ್ನ ಕಟ್ ಮಾಡ್ಕೊಂಡೆ ನಾನಿಲ್ಲಿ. ಈಗ ಬಾಟಮಲ್ಲೂ ಅಷ್ಟೇ ಪೈಪಿಂಗಿಗೆ ನೀಟಾಗಿ ಸ್ಟಿಚ್ ಹಾಕ್ಕೊಂಡು, ಆ ಪೈಪಿಂಗ್ ನೀಟಾಗಿ ಸ್ಟಿಚ್ ಹಾಕ್ಕೊಂಡ್ರೆ ಪೈಪಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಇಲ್ಲಾಂದರೆ ನಮಗೆ ಬಟ್ಟೆ ಅದ್ರ ಮೇಲೆ ಬಿದ್ದಂಗೆ ನೀಟಾಗಿ ಅಷ್ಟು ಎದ್ದು ಕಾಣಲ್ಲ ಪೈಪಿಂಗು. ನೋಡಿ, ಎಷ್ಟು ನೀಟಾಗಿ ಪೈಪಿಂಗು ರೆಡಿ ಆಗೋಯ್ತು. ಈಗ ನಾನು ಸುತ್ತು ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಇಲ್ಲಿ ಅಟ್ಯಾಚ್ ಮಾಡ್ಕೋಬೇರೆ ಸ್ವಲ್ಪ ಕೇರ್ಫುಲ್ಲಾಗಿ ಅಟ್ಯಾಚ್ ಮಾಡ್ಕೊಳ್ಳಿ, ಯಾಕಂದರೆ ಇಲ್ಲಿ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ, ಈ ರೀತಿ ನೀಟಾಗಿ ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತಾಯಿದ್ದೀನಿ ನಾನಿಲ್ಲಿ. ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ಕಟ್ ಮಾಡಿಕೊಂಡು, ನೋಡಿ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡೆ. ನೆಕ್ ಶೇಪ್ ಅನ್ನೋದು ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಒಂದು ಸಲ ನೋಡ್ಬೋದು. ಈಗ ಇಲ್ಲಿ ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ತೀನಿ. ನೀರು ಮಾರ್ಕ್ ಮಾಡ್ಕೊಂಡಿದ್ನಲ್ಲ, ಸೊ ಮಾರ್ಕಿಂಗ್ನ ಟ್ಯಾಪ್ ಮಾಡಿಕೊಂಡೆ, ಆ ಕಡೆನೂ ಬಿತ್ತು. ಈಗ ನೀಟಾಗಿ ಡಾಟ್ನ ಒಂದೇ ಲೆವೆಲ್ಗೆ ಬರೋ ಥರ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಯಾವುದೇ ರೀತಿ ವೇರಿಯೇಷನ್ ಬರಬಾರ್ದು. ಸೊ ಹಾಗಾಗಿ ನೀಟಾಗಿ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೊಂಡು ಡಾಟ್ನ ರೆಡಿ ಮಾಡಿಕೊಂಡೆ. ನೋಡಿ, ಡಾಟ್ ಎಲ್ಲ ರೆಡಿ ಆದಮೇಲೆ ಈ ರೀತಿ ಕಾಣಿಸ್ತಿದೆ. ಈಗ ನಾನಿಲ್ಲಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು. ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋದು ನೀಟಾಗಿ ಈ ರೀತಿ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಎಷ್ಟು ಬಂತು ಅಂತ. ಅಲ್ಲಿಂದ ನೀಟಾಗಿ ಈ ರೀತಿ 1/2 ಇಂಚ್ ಮಾರ್ಜಿನ್ಗೆ ನೀವು ಸ್ಲೀವ್ ಕ್ಲಾತ್ನ ಲೂಸಾಗಿ ಈ ರೀತಿ ಬಿಟ್ಟು ನೀವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ನಮಗೆ ಸ್ಲೀವ್ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ. ಸೊ ಹಾಗಾಗಿ ನೀವು ಈ ರೀತಿ ನೀಟಾಗಿ ಲೂಸಾಗಿ ಇಟ್ಟು ಕ್ಲಾತ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಈ ಮೆಥಡಲ್ಲಿ. ನೋಡಿ, ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಸಮೇತ ನಮಗೆ ರೆಡಿ ಆಯಿತು ಅಂತ. ನೋಡಿ, ಒಂದು ಸ್ವಲ್ಪ ನಿಮಗೆ ಬಟ್ಟೆ ಹಿಡ್ದಂಗಾದರೂ ಒಂಚೂರು ರಿಂಕಲ್ ಬಂದಂಗೆ ಅನಿಸುತ್ತೆ. ಅದನ್ನ ನೀಟಾಗಿ ಇನ್ನೊಂದು ಸ್ಟಿಚ್ ಹಾಕ್ಬೇಕಾದ್ರೆ ನಾವು ಅದನ್ನ ಫಿನಿಶ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಸ್ವಲ್ಪ ರಿಂಕಲ್ ಬಂದಂಗೆ ಅನಿಸ್ತಾ ಇದೆ ನಿಮಗೆ. ಅದನ್ನ ನೀಟಾಗಿ ಈ ರೀತಿ ರಿಮೂವ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ರಿಮೂವ್ ಮಾಡಿಕೊಂಡು ಇನ್ನೊಂದು ಸ್ಟಿಚ್ನ ಹಾಕ್ತಾಯಿದ್ದೀನಿ. ಸ್ಲೀವ್ಸಲ್ಲಿ ಮಾತ್ರ ಒಂದು ಸ್ವಲ್ಪ ಇದಾದರೂ ನಮಗೆ ಎದ್ದು ಕಾಣಿಸುತ್ತೆ. ಸೊ ಹಾಗಾಗಿ ನೀವು ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಇನ್ನೊಂದು ಸ್ಲೀವ್ ಅದೇ ರೀತಿಯಾಗಿ ನೀಟಾಗಿ ಈ ರೀತಿ ಚೆಕ್ ಮಾಡ್ಕೊಳ್ತೀನಿ. ಚೆಕ್ ಮಾಡಿಕೊಂಡು ಸ್ಟಿಚ್ನ ಹಾಕ್ತೀನಿ.
ಈ ರೀತಿ 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕಬೇಕಾಗತ್ತೆ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಿದ್ದಾಯಿತು. ಈಗ ನಾನು ಇದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ. ನೋಡಿ ಫಿನಿಶಿಂಗ್ ನೀಟಾಗಿ ಬಂದಿದೆ ಸ್ಲೀವ್ ಅಟ್ಯಾಚು. ನೋಡಿ ಡಬಲ್ ಸ್ಟಿಚ್ ಹಾಕ್ಕೊಂಡು ನಾನಿಲ್ಲಿ ಓವರ್ಲಾಕ್ ಮಾಡಿಕೊಂಡೆ. ಈಗ ನಾವು ಇದನ್ನು ಸೈಡ್ ಅಟ್ಯಾಚ್ ಮಾಡೋದು. ಸೊ ಸೈಡ್ ಅಟ್ಯಾಚ್ ನಾನು 4th ಡಾಟ್ನ ಸ್ಟಿಚ್ ಮಾಡ್ತಾಯಿಲ್ಲ, ಯಾಕಂದರೆ ನಾನಿಲ್ಲಿ ಕ್ರಾಸಿಗೆ 1.5 ಇಂಚು ತೊಗೊಂಡಿದ್ದೀನಿ. ಸೊ ಹಾಗಾಗಿ ನನಗಿಲ್ಲಿ 4th ಡಾಟು ಅವಶ್ಯಕತೆ ಇಲ್ಲ. ಹ್ಯಾಂಡ್ ಲೂಸ್ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ಹ್ಯಾಂಡ್ ಲೂಸ್ ಮೇಲೆ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ ವರ್ಕ್ ಹತ್ರ ಬರುತ್ತಾ ಅಂತ. ವರ್ಕ್ ಹತ್ರ ಬರೋದಾದರೆ ಒಂದು ಸಲ ನೀಟಾಗಿ ಚೆಕ್ ಮಾಡಿಕೊಂಡು ನಿಧಾನವಾಗಿ ಸ್ಟಿಚ್ನ ಹಾಕಬೇಕಾಗತ್ತೆ. ಇಲ್ಲಾಂದರೆ ನಮಗೆ ನೀಡ್ಲು ಮುರಿದೋಗೋ ಚಾನ್ಸಸ್ ಇರುತ್ತೆ. ಕರೆಕ್ಟಾಗಿ ಇಲ್ಲಿ ಲೆವೆಲ್ಲಾಗಿ ಸ್ಟಿಚ್ನ ಹಾಕಬೇಕಾಗತ್ತೆ. ಇಲ್ಲೂ ಅಷ್ಟೇ ಹ್ಯಾಂಡ್ ಲೂಸ್ ಮಾರ್ಕ್ ಮಾಡ್ಕೋಬೇಕು. ಹ್ಯಾಂಡ್ ಲೂಸ್ ಮಾರ್ಕ್ ಮಾಡ್ಕೊಂಡು ನೀಟಾಗಿ ರೀತಿ ಸ್ಟಿಚ್ನ ಹಾಕಬೇಕಾಗತ್ತೆ. ಇಲ್ಲಾಂದರೆ ನೀವು ಇಲ್ಲೊಂದು ಸ್ಟ್ರೈಟ್ ಲೈನ್ನ ಬೇಕಾದ್ರೆ ಡ್ರಾ ಮಾಡ್ಕೋಬೋದು. ಸೊ ನಾನೇನು ಲೈನ್ನ ಡ್ರಾ ಮಾಡಿಲ್ಲ. ನಮಗೆ ಬಾಟಮಲ್ಲಿ ಲೆವೆಲ್ಲಾಗಿ ಬರಬೇಕು, ಅದು ಸ್ವಲ್ಪ ಗಮನ ಇಟ್ಕೊಳ್ಳಿ. ಇಲ್ಲಿ ಲೈನಿಂಗ್ ನೋಡಿ ಒಂದು ಸ್ವಲ್ಪ ರಿಂಕಲ್ ಆಗಿದೆ. ಮೇಯ್ನ್ ಕ್ಲಾತಲ್ಲಿ ಯಾವುದೇ ರೀತಿ ರಿಂಕಲ್ ಆಗಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ನೋಡಿ ಇದಕ್ಕೆ ಒಂದು 3-4 ಸ್ಟಿಚ್ ಹಾಕ್ಕೊಂಡು ನಾನಿಲ್ಲಿ ಫಿನಿಶಿಂಗ್ನ ಕೊಡ್ತೀನಿ. ಮತ್ತು ಇದಕ್ಕೆ ಡೋರಿನೂ ಸಹ ಅಟ್ಯಾಚ್ ಮಾಡ್ತೀನಿ. ಈಗ ವೇಸ್ಟ್ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ. ನೋಡಿ ವೇಸ್ಟ್ ನನಗಿಲ್ಲಿ ಕಡಿಮೆ ಬಂದಿದೆ. ಹಾಗಾಗಿ ನಾನಿಲ್ಲಿ ಸೈಡಲ್ಲಿ ಇನ್ನು ಸ್ವಲ್ಪ ಈ ಕಡೆಗೆ ಸ್ಟಿಚ್ನ ಹಾಕ್ಕೊಳ್ತೀನಿ. ಈ ರೀತಿ ಬ್ಲೌಸ್ ಫಿನಿಶ್ ಆಯಿತು. ಇದಕ್ಕೆ ನಾನು ಡೋರಿ ಎಲ್ಲ ಅಟ್ಯಾಚ್ ಮಾಡಿ ತೋರಿಸೋದಾದರೆ ನಮಗೆ ನೋಡಿ ಈ ರೀತಿ ಫಿನಿಶಿಂಗು ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ ನೀವೇ. ಸೈಡ್ಸು ಮತ್ತು ಹ್ಯಾಂಡ್ಸು ಅಷ್ಟೇ ಫಿನಿಶಿಂಗ್ ಸಮೇತ ಬ್ಲೌಸ್ ಅನ್ನೋದು ರೆಡಿಯಾಗಿದೆ. ಇದಿನ್ನೂ ವಿತೌಟ್ ಐರನ್ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಫಿನಿಶಿಂಗ್ ಕಾಣಿಸುತ್ತೆ. ಸೊ ಬ್ಲೌಸ್ ನಾವು ಸ್ಟಿಚ್ ಮಾಡಿದ್ಮೇಲೆ ಐರನ್ ನಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಐರನ್ ಮಾಡಿದ್ರೆ ನಾವು ಫಿನಿಶಿಂಗ್ ನೀಟಾಗಿ ಕಾಣಿಸೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ವಿಸಿಟ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.